ಸರ್, ಸಾರ್ವಜನಿಕ ಸ್ಥಳಗಳದ್ದು ನಿರ್ಬಂಧ ವಿಧೇಯಕದ ಇವತ್ತು ಚರ್ಚೆ. ನಾವು ಯಾರು ಅಲ್ಲ, ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ, ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕು, ತಗೋಬೇಕು ಅಂತ. ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ, ಎಲ್ಲೇ ಆಗಲಿ, ಏನು ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ, ಫ್ರೀಡಮ್ ಪಾರ್ಕ್. ಅವರು ಪರ್ಮಿಷನ್ ತೊಗೊಂಡು ಪೊಲೀಸಿಗೆ ಬರೋದು, ಏನು ಎಷ್ಟು ಜನ ಬೇಕು, ಎಸ್ ಸಿ ಬಂದು ಬೇಕು. ಅರ್ಜಿ ಹಾಕಿದ ತಕ್ಷಣ ದಿನಕ್ಕೂ 1,000 ಜನ 10,000 ಜನ ರಿಜಿಸ್ಟರ್ ಆಗ್ತಾಯಿದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನಿಲ್ಲ. ಸರ್, ಸಾರ್ವಜನಿಕ ಸ್ಥಳಗಳದ್ದು ನಿರ್ಬಂಧ ವಿಧೇಯಕದ ಇವತ್ತು ಚರ್ಚೆ. ನಾವು ಯಾರು ಅಲ್ಲ, ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ, ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕು, ತಗೋಬೇಕು ಅಂತ. ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ, ಎಲ್ಲೇ ಆಗಲಿ, ಏನು ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ, ಫ್ರೀಡಮ್ ಪಾರ್ಕ್. ಅವರು ಪರ್ಮಿಷನ್ ತೊಗೊಂಡು ಪೊಲೀಸಿಗೆ ಬರೋದು, ಏನು ಎಷ್ಟು ಜನ ಬೇಕು, ಎಸ್ ಸಿ ಬಂದು ಬೇಕು. ಅರ್ಜಿ ಹಾಕಿದ ತಕ್ಷಣ ದಿನಕ್ಕೂ 1,000 ಜನ 10,000 ಜನ ರಿಜಿಸ್ಟರ್ ಆಗ್ತಾಯಿದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನಿಲ್ಲ. ಸರ್, ಸಾರ್ವಜನಿಕ ಸ್ಥಳಗಳದ್ದು ನಿರ್ಬಂಧ ವಿಧೇಯಕದ ಇವತ್ತು ಚರ್ಚೆ. ನಾವು ಯಾರು ಅಲ್ಲ, ಯಾರೇ ಆಗಲಿ, ನೀವೇ ಆಗಲಿ, ನಾವೇ ಆಗಲಿ, ರಸ್ತೆಯಲ್ಲಿ ಇದನ್ನ ಪರ್ಮಿಷನ್ ಕಾರ್ಯಕ್ರಮ ಮಾಡಬೇಕು, ತಗೋಬೇಕು ಅಂತ. ಯಾವ ಪಾರ್ಟಿ ಪಕ್ಷ ಮತ್ತೊಂದು ಅಂತ ಏನಿಲ್ಲ. ಈಗ ನಾವೆಲ್ಲ ಸುಮ್ಮನೆ ಹೇಳ್ದೆ ಕೇಳದೆ ನುಗ್ಬಿಡ್ತೀವಲ್ಲ. ಯಾವುದೇ ಬೆಂಗಳೂರು ನಗರದಲ್ಲಾಗಲಿ, ಎಲ್ಲೇ ಆಗಲಿ, ಏನು ಪರ್ಮಿಷನ್ ತೆಗೆದುಕೊಂಡು ದಾಖಲೆ ಇರಬೇಕು. ಈಗ ನೋಡಿ, ನಮ್ಮ ಕೃಷ್ಣ ಬೈರೇಗೌಡರು ಅವ್ರ ನೇತೃತ್ವದಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ, ಫ್ರೀಡಮ್ ಪಾರ್ಕ್. ಅವರು ಪರ್ಮಿಷನ್ ತೊಗೊಂಡು ಪೊಲೀಸಿಗೆ ಬರೋದು, ಏನು ಎಷ್ಟು ಜನ ಬೇಕು, ಎಸ್ ಸಿ ಬಂದು ಬೇಕು. ಅರ್ಜಿ ಹಾಕಿದ ತಕ್ಷಣ ದಿನಕ್ಕೂ 1,000 ಜನ 10,000 ಜನ ರಿಜಿಸ್ಟರ್ ಆಗ್ತಾಯಿದ್ರು. ಅದಕ್ಕೆಲ್ಲ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಅದಕ್ಕೆ ನಾವೆಲ್ಲರೂ ಲೆಕ್ಕ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ ಹೊರತು ಬೇರೆ ಏನೇನಿಲ್ಲ.